ನೋಡು, ಡಾಕ್ಟರ್ ಅಂಕಲ್ ಅಲ್ಲ, ಅಪ್ಪ. ನಾನೇ ನಿನ್ನ ನಿಜವಾದ ಅಪ್ಪ, ಶಾಲಿನಿನೇ ಅಮ್ಮ. ನೀನು ಯಾವಾಗಲೂ ಹೇಳ್ತಿದ್ದೆ ಅಲ್ವಾ, ದೇವ್ರ ಹತ್ರ ನಾನು ಪ್ರತಿ ವರ್ಷ ನಾನು ಹುಟ್ಟುಹಬ್ಬದ ದಿವಸ ಕೇಳ್ಕೊತಿದ್ದೆ ನಂಗೆ ಅಪ್ಪ ಬೇಕು ಅಂತ. ಈಗ ನೋಡು, ನಿನ್ನ ಅಪ್ಪ, ಐ ಮೀನ್ ನಿನ್ನ ನಿಜವಾದ ಅಪ್ಪ ಅಮ್ಮ ಬಂದಿದ್ದೀವಿ. ನಿಂಗೆ ಖುಷಿ ಅಲ್ವಾ? ಈ ಅಗ್ನಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನೀನೇ ನನ್ನ ಮಗಳು, ನಾನೇ ನಿನ್ನ ಅಮ್ಮ. ನೀವು ನನ್ನ ಅಪ್ಪ ಅಮ್ಮ ಅಲ್ಲ. ನನ್ನ ಹೆಸರು ಹೇಳ್ಬೇಕು ನಿಮ್ಗೆ. ನೀವು ನನ್ನ ಅಪ್ಪ ಅಮ್ಮ ಅಲ್ಲ, ಸೀತಮ್ಮನೇ ನನ್ನ ಅಮ್ಮ. ನನ್ನ ಫ್ರೆಂಡೇ ಶ್ರೀರಾಮ್ ದೇಸಾಯಿ ನನ್ನ ಅಪ್ಪ ಅಂತ. ಸಿಹಿ, ಒಳ್ಳೆ ಮಾತಲ್ಲಿ ಹೇಳಿದಾಗ ಅರ್ಥ ಮಾಡ್ಕೋಬೇಕು. ಹೇಳ್ತಿಲ್ವಾ ಇಲ್ಲಿ ನಾವೇ ನಿನ್ನ ಅಪ್ಪ ಅಮ್ಮ ಅಂತ? ಕರಿ, ಅಪ್ಪ ಅಂತ ಕರಿ ಇವ್ರನ್ನ. ಶಾಲಿನಿ ಪ್ಲೀಸ್, ಮಗು ಮೇಲೆ ಯಾಕೆ ರೇಗ್ತಿದ್ಯಾ? ಮತ್ತೆ ನೋಡು ಶ್ಯಾಮ್, ಹೇಳೋ ಮಾತನ್ನ ಕೇಳೋದೇ ಇಲ್ಲ ಅಂತಾಳೆ. ಶಿ ಸೋ ಸ್ಟಬರ್ನ್. ನೀವು ನನ್ನ ಅಮ್ಮ ಅಲ್ಲ, ಸೀತಮ್ಮನೇ ನನ್ನ ಅಮ್ಮ. ಸಿಹಿ, ಶಾಲಿನಿ ಪ್ಲೀಸ್ ಸ್ಟಾಪ್ ಇಟ್. ಚಿಕ್ಕ ಮಗು ಅದು, ಹೆದರಿಸಿ ಬೆದರಿಸಿ ಸತ್ಯನ ಅರ್ಥ ಮಾಡ್ಸಕ್ಕಾಗಲ್ಲ. ಸ್ವಲ್ಪ ಟೈಮ್ ಕೊಡು. ಹೌದು ಶಾಲು, ನೀನ್ ಹೀಗೆ ರೇಗಳಿದ್ರೆ ಅವಳು ನಿನ್ನ ಹತ್ರನೂ ಬರಲ್ಲ. ಟೇಕ್ ಇಟ್ ಈಸಿ. ಬೇಬಿ ಬೇಬಿ ಬಾಯ್ಲಿ. ಏನಾಯ್ತು? ನಾನು ಮನೆಗೆ ಹೋಗ್ತೀನಿ. ಓ, ಡೋಂಟ್ ಕ್ರೈ. ಇವಾಗ ಕತ್ಲೆ ಆಗೋಯ್ತಲ್ವಾ, ಇವತ್ತೊಂದಿನ ಇಲ್ಲೇ ಮಾಡ್ಕೊಂಡ್ಬಿಡು. ಆದ್ರೆ ನನಗೆ ಅಪ್ಪ ಅಮ್ಮ ತುಂಬಾ ನೆನಪಾಗ್ತಿದ್ದಾರೆ. ನಿನ್ನ ತಾಯ್ತನದ ಬಗ್ಗೆ ಈ ಮನೆಯಲ್ಲಿ ಯಾರಿಗೂ ಬೇಸರ ಇಲ್ಲ. ಬಹುಶಃ ಬೇರೆ ಯಾರೇ ನಿನ್ನ ಜಾಗದಲ್ಲಿ ಇದ್ದಿದ್ರು ಈ ಮಗು ಉಸಾಬರಿ ನಮಗೆ ಯಾಕೆ ಬೇಕು ಅಂತಿದ್ರೋ ಏನೋ, ಆದ್ರೆ ನೀನು ತಾಯಿ ಅದೇ ಬೆಳೆಸ್ದೆ ಆ ಮಗುನ. ಅದನ್ನ ತಪ್ಪು ಅಂತ ನಾವು ಯಾರು ಹೇಳ್ತಿಲ್ಲಮ್ಮ. ಒಂದೇ ಒಂದು ಪ್ರಶ್ನೆ ಇದೆ ನಿನಗೆ. ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಇದನ್ನೆಲ್ಲ ಯಾಕೆ ಮುಂಚೆನೆ ಹೇಳಲಿಲ್ಲ? ನನಗೆ ಬೇಡ, ಈ ಸತ್ಯನ ರಾಮನಿಗಾದ್ರೂ ಹೇಳ್ಬೋದಾಗಿತ್ತಲ್ಲ. ರಾಮ ಸಿಹಿನ ಒಪ್ಕೊಂಡಿದ್ದಾನೆ ಮಗಳು ಅಂತ, ನಿನ್ನನ್ನು ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡ್ಕೊಂಡಿದ್ದಾನೆ. ಇದನ್ನೆಲ್ಲ ಅವ್ರಿಗೆ ಮುಚ್ಚಿಡೋಂಥದ್ದೇನಿತ್ತು? ಆಯ್ತು, ಅದನ್ನು ಬಿಟ್ಬಿಡೋಣ. ಇನ್ನೇನು ಮಗುನ ಕರ್ಕೊಂಡು ಹೋಗೋಕ್ಕೆ ಅಂತ ಶ್ಯಾಮ ಶಾಲಿನಿ ಬರ್ತಾರೆ ಅಂತ ಗೊತ್ತಾದ ಮೇಲೆ ನೀನು ಮಗುನ ಕರ್ಕೊಂಡು ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೋದಿಯಲ್ಲ, ಯಾಕೆ ಸೀತಾ? ಅದಕ್ಕೆ ಉತ್ತರ ಕೊಡು. ತಾತ, ನೀವ್ ತಾನೇ ಹೇಳಿದ್ದು ಈ ವಿಷಯ ಕೋರ್ಟ್ಗೆಲ್ಲ ಹೋಗೋದು ಬೇಡ ಅಂತ. ಆಗ ಸೀತಾ ಸಿಹಿನ ಎಲ್ಲಿ ಕಳ್ಕೊಬಿಡ್ತಾರೋ ಅನ್ನೋ ಭಯ ಆಗೋದು ಸಹಜ ತಾನೆ. ನಾವು ಬರೋಕು ಮುಂಚೆನೆ ನೀವು ಸಿಹಿನ ಶ್ಯಾಮ್ ಮನೆ ಕಳ್ಸ್ಕೊಟ್ಬಿಟ್ರಲ್ಲ ತಾತ. ಓಹೋ, ನಿಮ್ಮಿಬ್ರಿಗೂ ಹೇಳ್ದೆ ಕೇಳದೆ ಮಗುನ ಅಪ್ಪ ಅಮ್ಮನ ಜೊತೆ ಕಳಿಸ್ಬಾರ್ದಾಗಿತ್ತು ಅನ್ನೋದು ನಿಮ್ಮ ವಾದ. ಸರಿ, ಹಾಗಾದ್ರೆ ಯಾರಿಗೂ ಹೇಳ್ದೆ ಕೇಳದೆ ಮಗುನ ಮನೆಯಿಂದ ಕರ್ಕೊಂಡೋದ್ರಲ್ಲ ಸೀತಾ, ಅದು ತಪ್ಪಲ್ವಾ? ಅಪ್ಪ ಅಮ್ಮಂಗೆ ಗುಡ್ ನೈಟ್ ಹೇಳು, ಮಲ್ಕೊಳ್ಳೋಣ. ಗುಡ್ ನೈಟ್ ಹೇಳಕ್ಕೆ ನನ್ಗೆ ಫೋನ್ ಬೇಕು. ಫೋನ್ ಯಾಕೆ? ನೋಡು ಶ್ಯಾಮ್, ಸೀತಾ ಕಾಲ್ ಮಾಡಿದಾಗ ಫೋನ್ ಕೇಳ್ತಾ ಇದ್ದಾಳೆ ಇವಳು. ಜೀಜು, ನೀವು ಮೊದಲು ಶಾಲ್ನ ಕರ್ಕೊಂಡು ಹೋಗಿ, ಅಲ್ಲಿ ಟೇಕ್ ಕೇರ್ ಆಫ್ ಹರ್. ಶಾಲಿನಿ, ಯು ಪ್ಲೀಸ್ ಕಮ್. ಸಿಹಿ, ಗುಡ್ ನೈಟ್ ಪುಟ್ಟ. ಓಕೆ, ನೀಗೆ ಫೋನ್ ತಾನೇ ಬೇಕು? ಬರೀ ಕಾಲ್ ಯಾಕೆ, ವಿಡಿಯೋ ಕಾಲ್ನೇ ಮಾಡೋಣ. ಓಕೆ? ಸೀರಿಯಸ್ಲಿ? ನನ್ನ ಮೇಲೆ ನಿಂಗೆ ನಂಬಿಕೆ ಅಲ್ವಾ?
ನಾನೇ ಅಲ್ವಾ ನಿನ್ನ ಬ್ಯಾಡ್ ಅಂಕಲಿಂದ ಸೇವ್ ಮಾಡಿರೋದು. ಹೌದಲ್ವಾ? ಆದ್ರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಾನು ಬ್ಯಾಡ್ ಅಂಕಲ್ ಜೊತೆ ಇದ್ದೀನಿ ಅಂತ? ಅದು ಹೇಗೋ ಗೊತ್ತಾಯ್ತು. ನಿನ್ಗೆ ಇವಾಗ ಅದನ್ನು ತಿಳ್ಕೊಬೇಕು ಅಥವಾ ಕಾಲ್ ಮಾಡಬೇಕು? ಕಾಲು. ಸರಿ ಆಗಿದ್ರೆ ಸೀತಮ್ಮಂಗೆ ರಾಮಪ್ಪಂಗೆ ವಿಡಿಯೋ ಕಾಲ್ ಮಾಡೋಣ. ಓಕೆ ಸೀತಾ, ಈ ಮಗುನ ಇಟ್ಕೊಂಡೆ ಅಲ್ವಾ ನೀನು ನನ್ನ ರಾಮ್ನ ನನ್ನಿಂದ ದೂರ ಮಾಡಿದ್ದು. ಈಗ ಇದೇ ಮಗುನ ಇಟ್ಕೊಂಡು ಹೇಗೆ ನನ್ನ ರಾಮ್ನ ನಾನು ಮತ್ತೆ ಪಡ್ಕೊಳ್ತೀನಿ, ನೋಡ್ತಾ ಇರು. ಓಕೆ, ಕಾಲ್ ಮಾಡೋಣ. ಓಕೆ. ನೋಡಮ್ಮ ಸೀತಾ, ನಿನ್ನನ್ನು ಯಾವತ್ತು ನಮ್ಮ ಮನೆಗೆ ತುಂಬಿಸ್ಕೊಂಡು ಅವತ್ತಿನಿಂದ ನೀನು ನಮ್ಮ ಮನೇಲಿ ಒಬ್ಳು. ನಿನ್ನ ವಿಷಯ ಅಂತ ಅಂದ್ರೆ ಅದು ನಮ್ಮ ವಿಷಯ. ನಾಳೆ ದೀಪಾವಳಿ. ಆ ಶ್ಯಾಮ ಶಾಲಿನಿ ಇಬ್ಬರನ್ನು ಕರೀರಿ, ಬರಬೇಕು. ಅವ್ರು ಬರಲೇಬೇಕು. ಆವಾಗ ನಾನು ಅವ್ರ ಎದುರುಗಡೆ ಮಾತಾಡ್ತೀನಿ. ಅವ್ರು ಬಂದಾಗ ಅವ್ರಿರ್ಲಿಲ್ಲ ಇವ್ರಿರ್ಲಿಲ್ಲ ಅನ್ನೋ ಸಬೂಬು ನಾನು ಕೇಳೋದಿಲ್ಲ. ಎಲ್ಲರೂ ಇರಬೇಕು. ಅಲ್ಲಿ ನಾನು ಏನು ತೀರ್ಮಾನ ತಗೋತೀನೋ ಅದೇ ಅಂತಿಮ.